ಕಷ್ಟ ಕಾಲದಲ್ಲಿ ಅನುಕೂಲ ಆಗಬೇಕೆಂದು ವಿವಿಧ ಕಂಪನಿಗಳಲ್ಲಿ ಜನ ಠೇವಣಿ ಇಟ್ಟಿದ್ರು. ಆದರೆ ಹಣ ಮರುಪಾವತಿ ಮಾಡದೆ ಲಕ್ಷಾಂತರ ಗ್ರಾಹಕರಿಗೆ ಕಂಪನಿಗಳು ವಂಚನೆ ಮಾಡಿದ್ದು, ಇದರಿಂದ ರೊಚ್ಚಿಗೆದ್ದ ಗ್ರಾಹಕರು ಬೆಳಗಾವಿ ಚೆನ್ನಮ್ಮ ವೃತ್ತದಲ್ಲಿ ದಿಢೀರಂತ ಪ್ರತಿಭಟನೆ ಮಾಡಿದ್ರು. ಹೇಗೆ ಮೋಸ ಆಗಿದೆ ಆ ಕುರಿತ ಒಂದು ರಿಪೋರ್ಟ್ ಇಲ್ಲಿದೆ ನೋಡಿ. ಪೊಲೀಸರು ರೈತ ನಾಯಕರ ಮಧ್ಯೆ ವಾಗ್ವಾದ, ಅನ್ಯಾಯ ಖಂಡಿಸಿ ಬಾಯಿ ಬಡಿದುಕೊಳ್ಳುತ್ತಿರುವ ರೈತ ನಾಯಕರು, ರಸ್ತೆಯಲ್ಲಿ ಕೂತು ಊಟ ಮಾಡುತ್ತಿರುವ ಮಹಿಳೆಯರು. ಬೆಳಗಾವಿಯ ಚೆನ್ನಮ್ಮ ವೃತ್ತ ಅಕ್ಷರಶಃ ರಣಾಂಗಣವಾಗಿತ್ತು. ಫೈನಾನ್ಸ್ ಕಂಪನಿಯಿಂದ ಮಹಾ ಧೋಖ, ರೊಚ್ಚಿಗೆದ್ದ ಗ್ರಾಹಕರಿಂದ ದಿಢೀರ್ ಪ್ರತಿಭಟನೆ. ಅವರೆಲ್ಲ ಕಷ್ಟ ಕಾಲದಲ್ಲಿ ಆಗಲಿ ಅಂತ ಕಷ್ಟಪಟ್ಟು ದುಡಿದ ಹಣವನ್ನು ವಿವಿಧ ಫೈನಾನ್ಸ್ ಕಂಪನಿಯಲ್ಲಿ ಠೇವಣಿ ಇಟ್ಟಿದ್ರು. ಆದರೆ ಇವರ ಠೇವಣಿ ಹಣ ಮಾತ್ರ ವಾಪಸ್ ಬಂದಿರಲಿಲ್ಲ. 16 ವರ್ಷದಿಂದ ಕಾದರೂ ಕಂಪನಿ ಹಣ ನೀಡಿಲ್ಲ. ರೊಚ್ಚಿಗೆದ್ದ ಜನರು ರೈತ ಸಂಘ ನೇತೃತ್ವದಲ್ಲಿ ದಿಢೀರ್ ಪ್ರತಿಭಟನೆ ನಡೆಸಿದ್ರು. ನಗರದ ಚೆನ್ನಮ್ಮ ವೃತ್ತದಲ್ಲಿ ಮಾನವ ಸರಪಳಿ ನಿರ್ಮಿಸಿ ರಸ್ತೆ ತಡೆ ನಡೆಸಿದ್ರು. ಇವತ್ತು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ವೈಫಲ್ಯದಿಂದ ಇವತ್ತು ಲಕ್ಷಾಂತರ ಕುಟುಂಬಗಳು ಇವತ್ತೆಲ್ಲ ಬೀದಿಗೆ ಬರತ್ತವು. ಇಲ್ಲಿ ಹಣ ತುಂಬಿರ್ತಕ್ಕಂಥವರೆಲ್ಲ ಅತಿ ಬಡತನ ರೇಖೆಯಲ್ಲಿ ಇರ್ತಕ್ಕಂಥವ್ರ, ದೀನ ದಲಿತರ, ಕಡುಬಡವರು. ಬೆಳಗಾವಿ ಜಿಲ್ಲೆಯೊಂದರಲ್ಲೇ 1,000 ಕೋಟಿ ಠೇವಣಿ ವಂಚನೆಯಾಗಿದೆ ಎಂದು ಗ್ರಾಹಕರು ಆರೋಪಿಸುತ್ತಿದ್ದಾರೆ. ಹೀಗಾಗಿ ನಮ್ಮ ಹಣ ನಮಗೆ ನೀಡಿ ಎಂದು ಸಂತ್ರಸ್ತರು ಆಗ್ರಹಿಸುತ್ತಿದ್ದಾರೆ. ಒಟ್ಟಾರೆಯಾಗಿ ಏನು ಬಡವರಿಗೆ ಅಥವಾ ಕೂಲಿ ಕಾರ್ಮಿಕರಿಗೆ ಮುಂದೆ ಅನುಕೂಲ ಆಗುತ್ತೆ ಅನ್ನೋ ನಿಟ್ಟಿನಲ್ಲಿ ಕೂಡಿಟ್ಟ ಹಣವನ್ನು ಏನು ಠೇವಣಿ ಇಟ್ಟಿದ್ರು, ಆ ಹಣ ಈಗ ನಮಗೆ ಮರಳಿ ಬರಬೇಕು ಅನ್ನೋ ನಿಟ್ಟಿನಲ್ಲಿ ಎಲ್ಲರೂ ಕೂಡ ಒತ್ತಾಯವನ್ನು ಮಾಡ್ತಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಗುರುಪ್ರಸಾದ್ ಜೊತೆ ಮೈಲಾರಿ ಪಡಾದ್, ರಿಪಬ್ಲಿಕ್ ಕನ್ನಡ, ಬೆಳಗಾವಿ. ಇಲ್ಲೊಂದು ಕುಟುಂಬ ಸಾವಿನಲ್ಲೂ ಸಾರ್ಥಕತೆ ಮೆರೆದಿದೆ. ಸುಮಾರು 8 ಮಂದಿಗೆ ಜೀವದಾನ ಮಾಡುವ ಮೂಲಕ ಅವರ ಬಾಳಲ್ಲಿ ಬೆಳಕಾಗಿದೆ. ಆ ಕುಟುಂಬದ ಕಾರ್ಯಕ್ಕೆ ಇಡೀ ಊರಿಗೆ ಊರೇ ಸೈ ಅಂತ ಇದೆ. ಆ ಕುರಿತ ಒಂದು ಸ್ಪೆಷಲ್ ರಿಪೋರ್ಟ್ ಇಲ್ಲಿದೆ ನೋಡಿ. ಡೆಡ್ಲಿ ಡೆಂಗಿ ಜೀವವನ್ನೇ ಹಿಂಡಿದೆ. ಬದುಕಲ್ಲ ಅನ್ನೋ ಕಟು ಸತ್ಯ ಗೊತ್ತಾಗಿದೆ. ಮರಣ ಕಣ್ಣು ಮುಂದೆಯೇ ಇದೆ. ಇಷ್ಟಾದ್ರೂ ಈ ಮಹಿಳೆ ಸಾವಿನಲ್ಲೂ ಸಾರ್ಥಕತೆ ಮೆರೆದಿದ್ದಾರೆ. 8 ಮಂದಿಗೆ ಜೀವದಾನ ಮಾಡಿದ ದೇವತೆ. ಕೋಲಾರ ಜಿಲ್ಲೆ ಮಾಲೂರು ತಾಲೂಕಿನ ಕೋಡಿಹಳ್ಳಿ ಗ್ರಾಮದ ಮಂಜುಳಾ ಪ್ರಕಾಶ್ ಅನ್ನೋರು ಕಳೆದ 5 ದಿನಗಳ ಹಿಂದೆ ಡೆಂಗಿ ಜ್ವರದಿಂದ ಬಳಲ್ತಾ ಇದ್ರು. ಖಾಸಗಿ ಆಸ್ಪತ್ರೆಗೆ ದಾಖಲಾಗಿದ್ರು. ಆದರೆ ಚಿಕಿತ್ಸೆ ಫಲಕಾರಿಯಾಗದೆ ನಿನ್ನೆ ಮಂಜುಳಾ ಕೊನೆಯುಸಿರೆಳೆದಿದ್ದಾರೆ. ಮಂಜುಳಾ ಇನ್ನು ಬದುಕಲ್ಲ ಅಂತ ತಿಳಿತಾ ಇದ್ದಂತೆ ಅವರ ಕುಟುಂಬಸ್ಥರು ಆಕೆಯ ಹೃದಯ, ಕಿಡ್ನಿ, ಕಣ್ಣು, ಕರಳು, ಶ್ವಾಸಕೋಶವನ್ನ ದಾನ ಮಾಡಿದ್ದಾರೆ. 8 ಮಂದಿ ರೋಗಿಗಳಿಗೆ ಜೀವದಾನ ಮಾಡಿ ಸಾವಿನಲ್ಲೂ ಸಾರ್ಥಕತೆ ಮೆರೆದಿದ್ದಾರೆ. ನಮಗೆ ಆ ಸಾವಿನಲ್ಲಿ ಒಂದು ಸಾರ್ಥಕತೆ ನಮ್ಗೆ ತಿಳಿತು. ಅಂದರೆ ಅಂಥ ನಮ್ಮ ನಾನು ಪಡೆದಿರೋದಕ್ಕೆ ನನಗೆ ಭಾಳ ಹೆಮ್ಮೆ ಇದೆ. ಆದ್ದರಿಂದ ಅವ್ರ ಆತ್ಮಕ್ಕೆ ಶಾಂತಿ ಸಿಗಲಿ. ಮತ್ತು ಅಂಗಾಂಗ ದಾನ ಯಾರು ತಗೊಂಡಿರ್ತಾರೋ ಅವ್ರ ಕುಟುಂಬಗಳು ಸಹ ಚೆನ್ನಾಗಿರಲಿ. ಸಾವಿನ ಶೋಕದಲ್ಲಿದ್ದ ಕುಟುಂಬ ಮತ್ತೊಬ್ಬರ ಬದುಕಿಗೆ ಬೆಳಕು ನೀಡಿರೋದು ಮಾತ್ರ ಮೆಚ್ಚುವಂಥದ್ದು. ಸುರೇಶ್, ರಿಪಬ್ಲಿಕ್ ಕನ್ನಡ, ಕೋಲಾರ. ಕತ್ತೆ ಮಾರಾಟ ಮಾಡಿ ಹಾಲು ಖರೀದಿ ಮಾಡುತ್ತಿದ್ದ ಆಂಧ್ರ ಮೂಲದ ಕಂಪನಿ ಜೆನ್ನಿ ಮಿಲ್ಕ್ ಬಾಗಿಲು ಹಾಕಿಕೊಂಡು ಹೋದ ಬಳಿಕ ನೊಂದ ರೈತರು ಮುಂದೇನು ಎಂಬ ಯಕ್ಷ ಪ್ರಶ್ನೆಯಲ್ಲಿ ಸಿಲುಕಾಕಿಕೊಂಡಿದ್ದಾರೆ. ದುಬಾರಿ ಹಣಕ್ಕೆ ಖರೀದಿ ಮಾಡಿರುವ ಕತ್ತೆ ಮತ್ತು ಅವುಗಳಿಂದ ಪಡೆಯುತ್ತಿರುವ ಹಾಲು ಏನ್ ಮಾಡುವುದು ಎಂಬುದನ್ನು ತಿಳಿಯದೆ ರೈತರು ಹಾಲು ಶೇಖರಣೆ ಮಾಡಿಯೂ ಲಾಭವೇನು ಅಂತ ಚಿಂತೆಯಲ್ಲಿದ್ದಾರೆ. ಈ ಕುರಿತ ಒಂದು ವರದಿ ಇಲ್ಲಿದೆ ನೋಡಿ. ಇಡೀ ರಾಜ್ಯದಲ್ಲಿ ಸಖತ್ ಸದ್ದು ಮಾಡಿದ ಕಂಪನಿ, ರೈತರಿಗೆ ಕತ್ತೆ ಹಾಲಿನ ಹೆಸರಿನಲ್ಲಿ ಮಹಾ ಮೋಸ ಮಾಡಿದ ಕಂಪನಿ, ದುಡ್ಡಿನ ಆಸೆಗೆ ಅನ್ನದಾತರಿಗೆ ಬಂಗನಾಮ ಹಾಕಿದ ಕಂಪನಿ. ವಿಜಯನಗರದ ಹೊಸಪೇಟೆಯಲ್ಲಿ ಜೆನ್ನಿ ಮಿಲ್ಕ್ ಕಂಪನಿ ರೈತರಿಗೆ ಕತ್ತೆ ಮಾರಾಟ ಮಾಡ್ತಿತ್ತು. ರೈತರಿಂದ 3 ಲಕ್ಷ ರೂಪಾಯಿ ಹಣ ಪಡೆದು ಕತ್ತೆ ನೀಡಿ ಅವರಿಂದಲೇ ಕತ್ತೆ ಹಾಲು ಖರೀದಿ ಮಾಡ್ತಿತ್ತು. 1 ಲೀಟರ್ ಹಾಲಿಗೆ ಬರೋಬ್ಬರಿ 2,300 ರೂಪಾಯಿ ನೀಡಿ ಹಾಲನ್ನ ಪಡಿತಾ ಇತ್ತು. ಟ್ರೇಡ್ ಲೈಸೆನ್ಸ್ ಇಲ್ಲದ ಕಾರಣ ಅಧಿಕಾರಿಗಳು ದಾಳಿ ಮಾಡಿ ಕಂಪನಿಗೇನೋ ಬೀಗ ಜಡ್ದಿದೆ. ಆದ್ರೆ ಕತ್ತೆ ಖರೀದಿಸಿದವರ ಪಾಡು ಅಯೋಮಯವಾಗಿದೆ.
ನಡೆಯುತ್ತಿದೆ. ಪೊಲೀಸ್ ಠಾಣೆಯಲ್ಲಿ ಕೇಸ್ ದಾಖಲಾಗ್ತಿದ್ದಂತೆ ಜೆನ್ನಿ ಮಿಲ್ಕ್ ಕಂಪನಿಯವರು ನಾಪತ್ತೆಯಾಗಿದ್ದಾರೆ. ದುಬಾರಿ ಹಣ ಕೊಟ್ಟು ಕತ್ತೆ ಖರೀದಿಸಿದ ರೈತರು ಕಂಗಾಲಾಗಿದ್ದಾರೆ. ಕತ್ತೆ ಹಾಲು ಖರೀದಿ ಮಾಡುವವರೆಲ್ಲ ಪರದಾಡ್ತಿದ್ದಾರೆ. DC ಏನ್ ಹೇಳಿದ್ರು, ಮೊದಲು ಅವ್ರು ಸಿಗಿರ್ಲಿ, ಅವರು ಈಗ ತನಿಖೆ ನಡೀತಾ ಇದೆ ನೋಡ್ರಿ, ನಿಮ್ಗೆ ಏನಾದ್ರು ದಾರಿ ಗೊತ್ತಿದ್ರೆ ನೀವು ಸ್ವಲ್ಪ ಟ್ರೈ ಮಾಡ್ರಿ, ನಾನು ಕೂಡ ಸ್ವಲ್ಪ ಸರ್ಚ್ ಮಾಡ್ತೀನಿ, ನಿಮ್ಗೆ ಹೆಲ್ಪ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ಇಲ್ಲ, ಅದು ತನಿಖೆ ನಡೀತಾ ಇದೆ, ಅದ್ರ ಬಗ್ಗೆ ನಾವು ಹೇಳಕ್ಕಾಗಲ್ಲ, ಡಿಸ್ಕ್ಲೋಸ್ ಮಾಡೋಕ್ಕಾಗಲ್ಲ, ತನಿಖೆ ನಡೀತಾ ಇದೆ ಅಂತ ಹೇಳಿದ್ರು. ಸುಮಾರು ಇಲ್ಲಿ 100 ಜನ ಇದ್ದಾರೆ, 100-150 ಜನ ಬಂದಿದ್ದಾರೆ. ಇವತ್ತು ಇನ್ನ ಬರೋರಿದ್ರು, ನಾವೇ ಬೇಡ ಅಂತ ಹೇಳಿದ್ವಿ ನಾವು. 20 ದಿನಗಳಿಂದ ಜೆನ್ನಿ ಮಿಲ್ಕ್ ಕಂಪನಿ ರೈತರಿಂದ ಹಾಲು ಖರೀದಿಸಿಲ್ಲ. ಹೀಗಾಗಿ ಪ್ರತಿ ರೈತರ ಬಳಿ ಸುಮಾರು 40 ಲೀಟರ್ಗಿಂತಲೂ ಅಧಿಕ ಕತ್ತೆ ಹಾಲಿನ ಸಂಗ್ರಹವಿದೆ. ಆದರೆ ಆ ಹಾಲನ್ನ ಯಾರಿಗೆ ಮಾರೋದು ಅನ್ನೋ ಚಿಂತೆಯಲ್ಲಿದ್ದಾರೆ. ಈಗ ಜೆನ್ನಿ ಮಿಲ್ಕ್ ಬಗ್ಗೆ ಈಗಾಗಲೇ ರೈತರ ಒಂದು ಕೋರಿಕೆಯಂತೆ ಪೊಲೀಸ್ ಇಲಾಖೆಯವರು ತನಿಖೆ ನಡೆಸ್ತಾ ಇದ್ದಾರೆ. ಅದರಲ್ಲಿ ಮೋಸ ಹೋಗಿರ್ತಕ್ಕಂಥ ರೈತರಿಂದ ಮಾಹಿತಿ ಪಡೆದು ಅವರನ್ನ ನಿಯಮಾನುಸಾರ ಪೊಲೀಸ್ ಇಲಾಖೆ ವತಿಯಿಂದ ಕೆಲಸ ಮಾಡ್ತಾ ಇದ್ದಾರೆ. ಅವರು ಎಲ್ಲ ಸಿಕ್ಕ ನಂತರ ಅವ್ರಿಗೆ ಪೊಲೀಸ್ ಇಲಾಖೆಯಿಂದ ತಮಗೆ ಮಾಹಿತಿ ನೀಡ್ತಾರೆ. ಬಟ್ ಈಗ ರೈತರು ಬಂದು ಮತ್ತೆ ನಮ್ಮನ್ನು ಕೇಳ್ತಾ ಇದ್ದಾರೆ, ಕತ್ತೆ ಇದೆ, ಅದು ಹಾಲಿದೆ, ಏನು ಮಾಡೋದು ಅಂತ. ಹಾಲು ಅದು ಜೈವಿಕ ಅಂಶ ಇರೋದ್ರಿಂದ ಅದು ಸಹಜವಾಗಿ ಸ್ವಲ್ಪ ದಿನದ ನಂತರ ಹಾಲು ಕೆಟ್ಟು ಹೋಗುತ್ತೆ. ಅದೇನೇ ಇರಲಿ, ದುಡ್ಡಿನ ಆಸೆಗೆ ಕತ್ತೆ ಕಾಯೋಕೆ ಹೊರಟವರಿಗೆ ಈಗ ಉಳಿದಿರುವುದು ಕತ್ತೆ ಮಾತ್ರ ಅನ್ನೋದೇ ವಿಪರ್ಯಾಸ. ಕೆ ಸುರೇಶ್ ಚೌಹಾಣ್, ರಿಪಬ್ಲಿಕ್ ಕನ್ನಡ, ವಿಜಯನಗರ. ಅದು ರಾಮಾರೂಢ ಮಠ. ಆ ಮಠದ ಪರಮ ರಾಮಾರೂಢ ಸ್ವಾಮೀಜಿಗೆ ಜೆಡಿಎಸ್ ಪರಾಜಿತ ಅಭ್ಯರ್ಥಿ ಕೋಟಿ ರೂಪಾಯಿ ಪಂಗನಾಮ ಹಾಕಿದ್ದು ಈಗಾಗಲೇ ಎಲ್ಲರಿಗೂ ಗೊತ್ತಾಗಿದೆ. ಪಂಗನಾಮ ಹಾಕಿದವ ಹೇಗೆಲ್ಲ ಪ್ಲಾನ್ ಮಾಡಿದ, ಹೇಗೆಲ್ಲ ಸ್ವಾಮೀಜಿ ಯಾಮಾರಿದ್ರು, ಪೊಲೀಸ್ ಅಧಿಕಾರಿಗಳು ಇಂದು ಘಟನೆ ಬಗ್ಗೆ ಇಂಚಿಂಚು ಮಾಹಿತಿನ ಕೂಡ ಬಿಚ್ಚಿಟ್ಟಿದ್ದಾರೆ. ಆ ಕುರಿತ ಒಂದು ರಿಪೋರ್ಟ್ ಇಲ್ಲಿದೆ. ಕಂತೆ ಕಂತೆ ನೋಟು, ಸೀಸಾದ ಕಾರುಗಳು, ಪೊಲೀಸ್ ಸೈರನ್, ವಾಕಿಟಾಕಿ, ಯೂಟ್ಯೂಬ್ ಚಾನಲ್ ಲೋಗೋ, ಒಂದ ಎರಡ. ಇತ್ತೀಚೆಗೆ ಬಾಗಲಕೋಟೆಯ ರಾಮರೂಢ ಮಠದ ಪರಮ ರಾಮರೂಢ ಸ್ವಾಮೀಜಿಗಳಿಗೆ ರಾಮದುರ್ಗ ಜೆಡಿಎಸ್ ಅಭ್ಯರ್ಥಿ ಪ್ರಕಾಶ್ ಮುಧೋಳ ವಂಚನೆ ಮಾಡಿದ್ದ. ಎಡಿಜಿಪಿ ಡಿವೈಎಸ್ಪಿ ಹೆಸರಲ್ಲಿ ಕರೆ ಮಾಡಿ ಬೆದರಿಕೆ ಹಾಕಿ 1 ಕೋಟಿ ಹಣ ವಸೂಲಿ ಮಾಡಿದ್ದ. ಇವನು ಸದ್ಯ ಕಂಬಿ ಎಣಿಸ್ತಿದ್ದಾನೆ. ಕಾಕಿ ತನಿಖೆಯಲ್ಲಿ ಪ್ರಕಾಶ್ ಮುಧೋಳ ಸ್ವಾಮೀಜಿಗೆ ಮೋಸ ಮಾಡಿದ ಹೇಗೆ ಅನ್ನೋದು ಬಯಲಾಗಿದೆ. ರಾಮದುರ್ಗ ಕಾನ್ಸ್ಟಿಟ್ಯೂನ್ಸಿಯಿಂದ 2023 ನಲ್ಲಿ MLA ಎಲೆಕ್ಷನ್ ಕಂಟೆಸ್ಟ್ ಮಾಡಿದ್ದಾನೆ. ಮತ್ತು ಈ ಹಿಂದೆ ಒಂದು ಸ್ಕೂಲ್ ಕೂಡ ರನ್ ಮಾಡಿದ್ದಾನೆ. ಅವನು ಜೊತೆಗೆ ಅಗ್ರಿಕಲ್ಚರ್ ಮತ್ತು ಡೈರಿ ಆಕ್ಟಿವಿಟಿನಲ್ಲಿ ಇನ್ವಾಲ್ವ್ ಆಗಿದ್ದಾನೆ. ಆದರೆ ಕರೆಂಟ್ಲಿ ಅನ್ಎಂಪ್ಲಾಯ್ಡ್ ಇದ್ದಾನೆ. ಈ ಪ್ರಕಾಶ್ ಮುಧೋಳ ಸೆಪ್ಟೆಂಬರ್ 15ರಂದು ಪೊಲೀಸ್ ಸಿಬ್ಬಂದಿಗೆ ಕಾಲ್ ಮಾಡಿ ಬೆಂಗಳೂರಿನಿಂದ ಡಿವೈಎಸ್ಪಿ ಮಾತಾಡ್ತಿರೋದು ಅಂತ ಹೇಳಿದ್ದಾನೆ. ಬಳಿಕ ಸ್ವಾಮೀಜಿ ಬಳಿ ಹೋಗಿ ಅವರಿಗೆ ಫೋನ್ ಕೊಡಿ ಅಂತ ಸೂಚನೆ ಕೊಟ್ಟಿದ್ದಾನೆ. ಸ್ವಾಮೀಜಿಗೆ ನಿನ್ನ ಕೆಲ ವಿಡಿಯೋಗಳು ನಮಗೆ ಸಿಕ್ಕಿವೆ, ಚಿತ್ರದುರ್ಗದ ಮುರುಘಾ ಸ್ವಾಮೀಜಿ ರೀತಿ ಗತಿ ಕಾಣಿಸ್ತೀನಿ ಅಂತ ಬೆದರಿಕೆ ಹಾಕಿದ್ದಾನೆ. ಬೆದರಿಕೆಗೆ ಅಂಜಿದ ಸ್ವಾಮೀಜಿಗಳು ಬೆಂಗಳೂರಿಗೆ ತೆರಳಿ ಮೊದಲು 61 ಲಕ್ಷ ರೂಪಾಯಿ ಕೊಟ್ಟಿದ್ದಾರೆ. ಕ್ರಿಮಿನಲ್ ಕೂಡ ಬಹಳ